ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ನಿಮ್ಮ ಪ್ರೀತಿಯ ಬಯಸಿಮೆ ಹುಡುಗಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಎಡಗಡೆ ಕಾಣುವ ಬೆಲ್ಲೈಕನ್ನು ಕ್ಲಿಕ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಾತಾವರಣ ಬೆಳಿಗ್ಗೆ ಬೇಗ ಬಂದಿದ್ವಿ, ಹಾಗಾಗಿ ನೋಡಿ ಎಷ್ಟು ಚೆನ್ನಾಗೈತೆ. ಒಂಥರ ಕಾಮನೇಬಲ್ ಟೈಪೇ, ಇನ್ನೊಂದೆರಡು ಕಲರ್ ಮಿಸ್ ಆಗಿದಾವೆ ಅಷ್ಟೇ. ಚಂದ್ರಮ್ಮ ನೋಡಿ, ಬಾಯ್ ಬಾಯ್ ಚಂದ್ರಮ್ಮ. ಇವತ್ತು ಸೂರ್ಯ ಮಾಮುಗೆ ಹೇಳೋಕ್ಕಾಗಲ್ಲ, ಇವತ್ತು ಲೇಟ್ ಆಯ್ತು ಅಂದರೆ ಬೇಗ ಬಂದಿದ್ವಿ. ಇನ್ನೇನು ಅದು ಲೇಟಾಗಿ ಹುಟ್ಟುತ್ತಲ್ಲ, ಇನ್ನೇನು ಅಷ್ಟೇ. ಅವನು ಕರೆಕ್ಟ್ ಟೈಮ್, ಅವನೇ ಲೇಟಾಗಿ ಹುಟ್ಟಲ್ಲ, ನೀನು ಲೇಟಾಗಿ ಬಂದಿದ್ದೆ, ಬೇಗ ಬಂದಿದ್ಯಾ. ವಾಟ್ ಟೈಮಿಂಗ್ ಅವನು ಲೇಟಾಗಿ ಬರ್ತಾನಂತೆ. ಬಲು ತಮಾಷೆ ಇದು, ಕಾಮಿಡಿ ಟ್ರೋಲ್ ಇದು. ಅಲ್ಲ, ಅವನು ಕರೆಕ್ಟ್ ಟೈಮ್ ಹುಡ್ತಾನೆ. ಏನ್ ಬೇಗ ಬಂದ್ರೆ ಏನ್ ತಪ್ಪು ಅದೆಲ್ಲ ಬಿಟ್ಟು ನಾನ್ ಬೇಗ ಬಂದಿನಿ, ಸೂರ್ಯಮ್ಮ ಲೇಟಾಗಿ ಬರ್ತಾನೆ ಇವತ್ತು ಅಂತ ಹೇಳ್ತಾರೆ. ಏನ್ ಅಲ್ಲ, ಏನ್ ಪಾಯಿಂಟ್ ಹಾಕಿದೆ ಅಪ್ಪ ತಮ್ಮ. ಇವಾಗ ಇನ್ನೊಂದು ಯಾವ್ದು ಎಕ್ಸ್ಟ್ರಾ ಮಾಡೋದ ಫ್ರೆಂಡ್ಸ್, ಇವತ್ತು ನನ್ನ ಚೈಲ್ಡ್ಹುಡ್ ಫ್ರೆಂಡು ಜಾಯಿನ್ ಆಗಿದ್ದಾಳೆ. ಇವತ್ತಿಂದ ಇವಳು ಬರ್ತಿದ್ದಾಳೆ. ನೋಡ್ಬೇಕು ಎಷ್ಟು ದಿನ ಇರ್ತಾಳೆ, ಎಷ್ಟು ದಿನ ಹೋಗ್ತಾಳೋ ಗೊತ್ತಿಲ್ಲ, ಎಷ್ಟು ದಿನ ಕುದುರ್ತಾಳ ಅದು ಗೊತ್ತಿಲ್ಲ. ಕಂಫರ್ಟ್ ಝೋನ್ ಇದ್ದಂಗೆ ಐತೆ. ಸ್ವಲ್ಪ ಅಂದ್ರೆ ದಿನಕ್ಕೂ ಒಂದು ಚೂರೇ ಹೆಚ್ಚು ಮಾಡ್ತಾಳೆ. ನೋಡೋಣ ಅವಳ ಬಾಡಿ ಹೆಂಗಾಗುತ್ತೆ ಏನ್ ಕತೆ ನೋಡೋಣ. ಓ, ಅದ್ರ ಪ್ರಭಾವ ಇದು. ಈ ಮೇಡಮ್ ಅವರು ಹಿಂಗಂತದಾರೆ. ಬೆಳಿಗ್ಗೆ ಬರ್ತಾ ಇದ್ವಲ್ಲ, ಆಗ್ತೀವಿ ಬಿಡಲ್ಲ, ಸುಮ್ನೆ ಫನ್ ಅಷ್ಟೇ. ನೋಡಿ, ಯಾರು ತಲೆ ಕೇಳಿಸ್ಕೋಬೇಡ್ರಿ, ಜಸ್ಟ್ ಫನ್ನಿಗೋಸ್ಕರ ನಾವ್ ಹಿಂಗೆಲ್ಲ ಮಾಡೋದಷ್ಟೇ, ಇದೇನಿಲ್ಲ. ತಮಾಷೆ ಆಗಿರ್ಬೇಕಂತಂದು. ಯಾವಾಗ ಯಾರು ಎಲ್ಲಿಗೋ ಹೆಂಗ್ ಹೋಗ್ತಾರೆ, ಇವಾಗ ನಾವು ಮನೆಗೆ ಹೋಗ್ತೀವಿ ಅನ್ನೋದೇ ಡೌಟು. ನಮ್ಮ ತಮ್ಮಂದು ಏನು ಫ್ಲೆಕ್ಸಿಬಲ್ ಆಗೈತಂದ್ರೆ ನಜ್ಜಿನ ಹಾಡ ಈಟೀಟೆ ಕಾಣ್ತಾನೆ. ಒಳ್ಳೆ ಕಡ್ಡಿ ಪಿಳೆ ಕಣ್ಣಾಗಿ ಎಷ್ಟು ಚೆನ್ನಾಗೈತೆ. ಯಾವ್ದೋ ಹಿಂದೆ ಇದು ಬರ್ತೈತೆ, ನಮ್ಮ ಮಾವ, ಆಟ ಮಾವ. ಹೌದೌದೌದೌದು. ಎಲ್ಲ ಬೆಳ್ಕರಿಯಕ್ಕೆ ಬಂದೈತೆ. ಅಂತವೇ ಆಡು ಭಾಷೆ ಏನು ಮಾಡಕ ಇಲ್ಲ. ಆಟ ಬರ್ತೈತೆ. ಬೆಳಗಿಗೆ ಕೂಲರ್ ಬಿಟ್ಟು ಬಂದಿರೋದು. ಸ್ನೇಹಿತರೆ, ಇನ್ನೇನು ನಾನು ನೀರು ಕಟ್ಟೋಣಂತ ಬಂದೆ. ಇನ್ನೇನೋ ನಮ್ಮ ನೆನಪಮ್ಮ ಅಳ್ತಿದ್ಲು, ಅದಕ್ಕೆ ಅವ್ರಮ್ಮನ ಕೈಗೆ ಸುಮ್ಮನಿಸೋಕ್ಕಾಗಲಿಲ್ಲ ಅವ್ರಮ್ಮನ ಹತ್ರ. ಅದಕ್ಕೆ ನಾನು ಇನ್ನೇನು ಎತ್ತಾಕೊಂಬಂದೆ ಅವಳನ್ನ ಕೆಳಕ್ಕೆ. ಇವಾಗ ಇನ್ನೇನು ಅವ್ರು ಆಟ ಆಡ್ತಾರೆ ಇಬ್ಬರು ಸೇರಿಕೊಂಡು. ಇನ್ನೊಂದು ಕಾಯಿ ಕೊಡೋಣ. ಅವಳಿಗೊಂದು ಚಿಕ್ಕದು ಬುಲ್ಡೆ ಅಂತ ಕೊಟ್ಟಿದ್ದೀನಿ, ಇವನಿಗೊಂದು ಕೊಟ್ಬಿಟ್ರು. ಎಲ್ಲೈತಪ್ಪ ಇದಾ? ಹ್ಞೂ, ಯಾತಿಲ್ಲ ತಗ, ಇದು ಇನ್ನೇನು ಕೊಟ್ಟು ಹೋಗ್ತೀನಿ. ಇವು ಪಾಡಿಗೆ ಇವು ಆಟ ಆಡ್ತಾವೆ ಇಲ್ಲಿ. ನನ್ನ ಪಾಡಿಗೆ ನಾನು ನೀರು ಕಟ್ತೀನಿ. ನಮ್ಮ ಬ್ಲ್ಯಾಕಿ ಅಮ್ಮ ಬಂದದಾಳೆ, ಮಲ್ಕೊಂಡೈತೆ. ನಮ್ಮ ಸಿವಿಲೆಲ್ಲೋ ಹೋದ ಅವನು. ಸೊ ನೀರು ಕಟ್ತೀನಿ ನನಗೆ. ಹಾಗಾದ್ರೆ ನಾ ಎಲ್ಲೈತಲ್ಲ, ಎಲ್ಲೈತೆ ಬ್ಲ್ಯಾಕಿ ಎಲ್ಲದಾಳೆ, ಎಲ್ಲದಾಳೆ ಸ್ನೇಹಿತರೆ, ಇವರಿಬ್ಬರು ಆಟ ಆಡ್ತಿದ್ರು. ಅದಕ್ಕೆ ನಾನಿನ್ನೇನು ಹೋಗಿ ನೀರು ಕಟ್ತಿದ್ದೆ. ಆವಾಗ ಕಡಲೆ ಬೀಜ ಹಾತ್ಕೊಂಡು ತಿಂತದ, ನಾನು ಮಣ್ಣಲ್ಲಿ ಚೆಲ್ಲಿದ್ನ ಅನಿಸುತ್ತೆ. ನೆನಪುನ ಹತ್ರ ಇಸ್ಕೊಂಡು ಅವಳು ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಬಿಟ್ಟ ಆದಮೇಲೆ ಹತ್ಲು. ಯಾಕಮ್ಮ ಅಂತ ಅಂದೆ. ಅಣ್ಣಯ್ಯ ಇದು ಕಡಲೆ ಬೀಜ ಇಸ್ಕೊಂಡ ಆಂಟಿ ಅಂತ ಅಂದಾಳು. ತಿರ್ಗಿ ಅವನು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಹೋದ. ಅವಳು ನನ್ನ ಕಡಿಕೆ ನೋಡಾಳು ಅತ್ಲಾಗೆ ಏನು ಮಾಡಿ. ಏನೆಂತು
ಇಲ್ಲ ಎಲ್ಲೈತಮ್ಮ ಹೊಲ್ದಾಗೈತಾ ಎಲ್ಲೈತಮ್ಮ ಹೆಸ್ರು ಅದ್ರ ಹೆಸ್ರೇನಮ್ಮ ಬ್ಲಾಕಿ ಎಲ್ಲಿ ಅದೇ ಬ್ಲಾಕಿ ಅದಕ್ಕೊಂದಿದ್ರೆ ಕೊಡಮ್ಮ ತಿನ್ನಲಿ ಕಡಲೆ ಬೀಜನ ಬ್ಲ್ಯಾಕಿಗೆ ಕೊಡು ಮತ್ತೆ ನನಗೆ ಬೇಡ ಬ್ಲ್ಯಾಕಿಗೆ ಕೊಡು ತಿನ್ನುತ್ತೆ ಕೊಡು ತಿನ್ನುತ್ತೆ ಕೊಟ್ಟೆ ಕೆಳಕ್ಕೆ ಬಿತ್ತಾ ತಿಂತಾಳೆ ಅವಳೇನು ಎಲ್ಲೈತೆ ಗಾ ತಿನ್ನು ಅನ್ನು ತಿನ್ನು ಅನ್ನು ತಿನ್ನು ಅನ್ನು ನೆನಪು ತಿನ್ನು ತಿನ್ನು ಬಿಡು ಅಮ್ಮ ಕಡಿಯಲ್ಲ ಕೈ ಕಡಿಯಲ್ಲ ಲೋಡ್ ತಗದವ ಕಡಲೆ ಬೀಜ ಲೋಡ್ ತೆಗೆ ಐದವ ಬ್ಲ್ಯಾಕಿಗೆ ಕೊಟ್ಟೆ ಖಾಲಿ ಆದ್ವೆ ಬ್ಲ್ಯಾಕಿಗೆ ಕೊಟ್ಟೇನು ಖಾಲಿ ಆದ್ವಾ ಕಡಲೆ ಬೀಜ ಗೋವಿಂದ ಎಲ್ಲದವಮ್ಮ ಗೋವಿಂದ ಅಚ್ಚ ತೆಗಿ ನಾನು ಹೋಗ್ತೀನಿ ಅನ್ನು ಸ್ನೇಹಿತರೆ ನಮ್ಮ ಗಣೇಶ ಆಲ್ರೆಡಿ ಹೋಗಿದ್ದ ಇವಳು ಇವಾಗ ಹೋಗ್ತೀನಿ ಅಂದದಾಳೆ ನೋಡೋಣ ವಾಲ್ ಆಡ್ತಿದ್ದಾಳೆ ಏನು ಹೋಗ್ತಾಳೆ ಇಲ್ಲ ಗೊತ್ತಿಲ್ಲ ಬ್ಲ್ಯಾಕಿಂಗ್ ಕರ್ಕೊಂಡೋಗಮ್ಮ ಬಾ ಅನ್ನು ಬ್ಲ್ಯಾಕಿ ಬಾ ಅನ್ನು ಬಾ ನನ್ನ ಜೊತೆಗೆ ಬಾ ಅನ್ನು ನನ್ನ ಜೊತೆಗೆ ಬಾ ನಾನು ಒಬ್ಳೆ ಅನ್ನು ಅಮ್ಮೋ ಕರ್ಕೊಂಡು ಹೋಗು ಬ್ಲ್ಯಾಕಿನ ಬಾ ಬಾ ಅನ್ನು ಬಾ ಅನ್ನು ನೆನಪು ಬಾ ನನ್ನ ಜೊತೆಗೆ ನಾನು ಹೋಗು ಬರುತ್ತದು ನೀನು ಹಿಂದೆ ನಡಿ ನೆನಪಾ ನೀನು ಹೋಗು ಬರುತ್ತದೆಲ್ಲ ನಡಿ ನಡಿ ಮನೆ ಹತ್ರ ನಡಿ ಹೋಗು ಹೋಗ್ತದಾಳ ಅವಳು ನೋಡೋಣ ಎಲ್ಲಿ ಬೀಳ್ತಾಳೋ ಗೊತ್ತಿಲ್ಲ ಅಂದರೆ ಬಿದ್ರೂ ಎದ್ದೋಗ್ಬಿಡ್ತಾಳ ಹುಡುಗಿಯೇನ ನಮ್ಮ ಬ್ಲ್ಯಾಕಿಯಮ್ಮ ಇಲ್ಲೇ ಉಳ್ಕೊಂಡು ಅವಳು ಹೋಗ್ತದಾಳೆ ಅಲ್ಲಿ ಶಿಸ್ತು ಮನೆ ಹತ್ರ ಹೋಗ್ತಾಳೆ ಫ್ರೆಂಡ್ಸ್ ನೋಡ್ಬೇಕು ಅವಳು ಹೆಂಗೆ ಹೋಗ್ತಾಳೆ ಅಂದರೆ ಒಬ್ಬಳೆ ಯಪ್ಪ ಅಲ್ಲಿರೋದು ಮನೆ ಹುಂಚೆ ಮರದ ಹತ್ರ ಐತೆ ಇಲ್ಲಿಂದ ಅಲ್ಲಿಗೆ ಹೋಗ್ತಾಳೆ ಓಲ್ ಹೋಗ್ತಿದ್ದಾಳೆ ಬೆಟ್ಟಿ ಹತ್ರ ಇನ್ನು ಸ್ವಲ್ಪ ದೂರ ಹೋಗ್ತಾ ಇದ್ದೇನೆ ಅದ್ರ ಜಾಯಿಂಟ್ ಮಾಡ್ತಿದ್ದಾರೆ ಹಂಗೆ ಜಾಯಿಂಟ್ ಮಾಡ್ಕೋಬೋದು ನೋಡ್ತೀನಿ ಟ್ರೈ ಮಾಡ್ತೀನಿ ಎಂದು ಜಾಯಿಂಟ್ ಮಾಡಿಲ್ಲ ಯಾಕಂದರೆ ನೀರು ಚಿಮ್ತವೆ ನೋಡೋಣ ಎಲ್ಲಿವರೆಗೆ ಚಿಮ್ಬೋದು ಅಂತಲ್ಲ ಸ್ನೇಹಿತರೆ ಈ ಒಪ್ಪರನ್ನೆಲ್ಲ ತಿಳ್ಕೊಂಡು ಬಂದಿದ್ದೀನಿ ನೋಡಿ ಮಳೆ ಮೋಡ ಆಗ್ತೈತೆ ಫುಲ್ ಮಳೆ ಮೋಡ ಆಗ್ತಿದೆ ನೋಡಬೇಕು ಬರುತ್ತಾ ಇಲ್ಲ ಗೊತ್ತಿಲ್ಲ ನನಗೆ ಎಂಥ ಗಟ್ಟಿ ಮೋಡ ಆಗೈತೆ ಕೂಲಾಗೈತೆ ವಾತಾವರಣ ಚೆನ್ನಾಗಿದೆ ಒಂಥರ ಗಾಳಿ ಚೆನ್ನಾಗಿ ಬೀಸ್ತೈತೆ ಇನ್ನೇನು ಕರೆಂಟ್ ಹೋಗಿದೆ ಸ್ನೇಹಿತರೆ ಅದಕ್ಕೆ ಇವಾಗ ನಾನು ಮನೆಗೆ ಹೋಗ್ತೀನಿ ಮನೆಯಲ್ಲಿ ಏನೇನು ಕೆಲಸ ಐತೆ ಏನು ಕತೆ ಅನ್ನೋದು ಗೊತ್ತಾಗುತ್ತೆ ನಮ್ಮಮ್ಮ ಮತ್ತು
ನನ್ನ ತಮ್ಮ ಸೇರ್ಕೊಂಡು ಏನೋ ಮಾಡ್ತಿದ್ದಾರೆ. ನಮ್ಮ ನಾಗಪ್ಪ ಸುಮ್ಮನಿರೋದು, ಏನಾದರೂ ಮಾಡ್ತಿರ್ತಾನೆ. ಏನು ನುಗ್ಗೆಕಾಯಿ ಕೆಡುತ್ತಿದ್ದಾರೆ ಏನೋ ಗೊತ್ತಿಲ್ಲ, ಏನು ಮಾಡ್ತಿದ್ದಾರೆ. ಸ್ನೇಹಿತರೆ, ನಮ್ಮಣ್ಣ ಹೋಗಿ ಕುರಿ ತಿರ್ಗಾ ತಡೆಸ್ಕೊಟ್ಟು ಬಂದಂತ ತಿರ್ಗಾ ಹೋಗಿ ತಪ್ಪಿಸ್ಕೊಂಡ ಇದಾವಂತ ನಮ್ಮ ಅಪ್ಪಾಜಿ ಯಾರೋ ಕೊಟ್ಟೆ ಫೋನ್ ಮಾಡ್ತಿತ್ತು. ಅದಕ್ಕೆ ಆ ಕುರಿನ ಹೊಡೆದು ತಿರ್ಗಾ ನೀರು ಕುಡಿಸಿ ಬಂದೈತೆ. ಬರೋವತ್ತಿಗೆ ಆಲೆ 1:30-2 ಗಂಟೆ ಆಯ್ತು ಅಣ್ಣ ಬರೋವತ್ತಿಗೆ. ನಾನು ಇನ್ನೇನು 1 ಗಂಟೆ ಕರೆಂಟ್ ಹೋಯ್ತು, 10 ನಿಮಿಷಕ್ಕೆ ಬಂದೆ. ಅಲ್ಲಿ ಒಂದು ಸ್ವಲ್ಪ ನುಗ್ಗೆಕಾಯಿ ಅದೆಲ್ಲ ಇದಾಗಿರೋ ಕಾರಣ ಕೊನೆನೆಲ್ಲ ಹಿಂಗಿಡ್ಸಿ ಎಲ್ಲ ಮಾಡಿದ್ವಿ. ಇವಾಗ ಧೂಳು ಕೊಳೆಯಕ್ಕೆ ಬರ್ತೈತೆ ಅಣ್ಣಯ್ಯ. ನಮ್ಮ ಸಿದ್ದು ಸ್ನಾನ ಮಾಡಕ್ಕೆ ಹೋಗ್ತಾನೆ. ಸ್ನೇಹಿತರೆ, ಈಗ ಇಲ್ಲಿ ಲೈನಿಗೆ ಒಂದು ಇದಂತ ನುಗ್ಗೆಕಾಯಿದ್ದು ಅದು ಕೊನೆ ತಗ್ಲೋದು, ಅದನ್ನೇ ಮುರೆ ಹೋಯ್ತು ನಮ್ಮ ನಾಗಪ್ಪ. ಇದನ್ನ ಇವಾಗ 1-2 ಪೀಸ್ ಹಾಕೊಂಡು ಊರ್ಕೊಂತಾನೆ. ಚೆನ್ನಾಗೈತಿ ದಂಟು. ನಾನೆಲ್ಲೋ ಮುಂಗ್ಸಿ ಬರುತ್ತೆ, ಮುಂಗ್ಸಿ ಅಲ್ಲ ಬೆಕ್ಕು ಬರುತ್ತೆ, ಅದಕ್ಕೆ ಬಲೆ ಹಾಕ್ತಿದಾರೆ ಅಂದ್ಕೊಂಡೆ. ಇವ್ರು ನೋಡ್ರೆ ನುಗ್ಗೆ ಕೊನೆ ಮರಕ್ಕೆ ಬೆಲೆ ಹಾಕಿವಿ. ಅದ್ಯಾಕೆ ಸ್ನೇಹಿತರೆ, ಇದು ನೋಡಿ ಈ ವ್ಯಾಟಿಗೆ ವೈರ್ ದಾರ ಸಿಕ್ಕೊಂಬಿಟ್ಟೈತೆ, ಗೊಬ್ಬರ ದಾರ ಹೆಂಗಾಗ್ಬಿಟ್ಟೈತೆ, ಇಲ್ಲಿ ಗಾಯನೇ ಆಗ್ಬಿಟ್ಟೈತೆ. ಈಗ ಇಲ್ಲಿ ಒಂದು ಸ್ವಲ್ಪ ಗಾಯ ಆಗೈತೆ, ತಿರ್ಗಾ ಇಲ್ಲೊಂಚೂರು ಮುಂದೆ ಗಾಯ ಆಗೈತೆ ನೋಡಿ. ಪಾಪ ಮರಿಗಳು ಅರಿಸ್ತದೆ ಗಿಡನ ಇದನ್ನ ಬಾತ. ಹೋಯ್ತು. ಇವತ್ತಿನ ವಾತಾವರಣ ಹಿಂಗಿದೆ ನೋಡಿ. ಅಷ್ಟೊಂದೇನು ಮೋಡ ಆಗಿಲ್ಲ, ಲೈಟಾಗಿದೆ ಅಷ್ಟೇ. ಯಾವ ರೀತಿ ಕಾಣ್ತೈತೆ ನೋಡ್ರಿ. ಕೋಳಿಗಳೆಲ್ಲ ಇಲ್ಲ ಆಟ ಆಡಕತ್ತದ. ಪಾಪು ಮರಿಗಳೆಲ್ಲ ಆಟ ಆಡ್ತದ ಚಿಕ್ಕ. ನಮ್ಮ ಮುಂಜಾನೆ ಅಲ್ಲಿದೆ. ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಿಮ್ಮ ಅನಿಸಿಕೆಗಳನ್ನು, ಹಳ್ಳಿ ಜೀವನ ಹೇಗಿದೆ, ಏನು ಕತೆ ಅನ್ನೋದು ನಾನು ನೋಡಿದ ಮೇಲೆ ಹೇಳಿ ಅಂತ ಹೇಳ್ತೀನಿ ಅಷ್ಟೇ. ಬಾಯ್.